ಯಾಕೆ POD ಡಿಜಿಟಲ್ ಆಗಿರಬೇಕು? ಹಾರ್ಡ್ POD ಕೊರಿಯರ್ ಮಾಡಿದ್ರೆ ಅದನ್ನ ಕಸ್ಟಮರ್ ರಿಸೀವ್ ಮಾಡಕ್ಕೆ ಲೇಟ್ ಆಗ್ತಿದೆ, ಮತ್ತೆ ಪೇಮೆಂಟ್ ಪ್ರೋಸೆಸ್ ಕೂಡ ಡಿಲೇ ಆಗ್ತಿದೆ. ಈಗ POD ಡಿಜಿಟಲ್ ಬಂದ್ರೆ ಹೇಗಿರುತ್ತೆ ಈ ವಿಡಿಯೋದಲ್ಲಿ ನೋಡೋಣ. ಲಾಜಿಕ್ಸ್ ಬೈ FRIT ನಿಮಗೆ ಸುಸ್ವಾಗತ. ಈಗ ಡ್ರೈವರ್ಸ್ ಪರ್ಸನಲಿ ಕೊರಿಯರ್ ಆಫೀಸ್ಗೆ ಹೋಗಿ ಅವರ POD ಕಸ್ಟಮರ್ ಅಥವಾ ಶಿಪ್ಪರ್ಸ್ಗೆ ಕೊಡ್ಬೇಕಾಗುತ್ತೆ, ಮತ್ತೆ ಪೇಮೆಂಟ್ ರಿಸೀವ್ ಮಾಡಕ್ಕೆ 20 ರಿಂದ 40 ದಿನಗಳವರೆಗೆ ವೇಟ್ ಮಾಡ್ಬೇಕಾಗುತ್ತೆ. ನಂತರ POD ಕಳ್ಕೊಂಡ್ರೆ ಅದನ್ನ ರಿಕವರಿ ಮಾಡೋದು ತುಂಬಾ ಕಷ್ಟ. ಆದ್ರೆ POD ಡಿಜಿಟಲ್ ಆಗಿದೆ ಸ್ವಲ್ಪ ಬೆನಿಫಿಟ್ ಸಿಕ್ತಿತ್ತು. ಕೊರಿಯರ್ ಆಫೀಸ್ ಕಾಸ್ಟ್ ಎಲಿಮಿನೇಟ್ ಆಗುತ್ತೆ, ಮತ್ತೆ ಡ್ರೈವರ್ಗೆ ಕೊರಿಯರ್ ಆಫೀಸ್ ಹೋಗ್ಬೇಕಂತ ಏನಿರಲ್ಲ. ಅವರು ತನ್ನ ಫೋನ್ ನಲ್ಲಿಯೇ POD ನ ಅಪ್ಲೋಡ್ ಮಾಡಿ ರೆಕಾರ್ಡ್ ಮೇಂಟೈನ್ ಮಾಡಬಹುದು. ಆದ್ರೆ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ FMCG ಕಂಪನಿ ತರ HUL, ಅಪೋಲೋ ಟೈರ್ಸ್, ನೆಸ್ಲೆ ಇವರು ಡಿಜಿಟಲ್ POD ಗೆ ಸ್ವಿಚ್ ಆಗಲ್ವಂತೆ ಹೆಸಿಟೇಟ್ ಮಾಡ್ತಿದ್ದಾರೆ. ಮತ್ತೆ ಈ ಡಿಜಿಟಲ್ POD ಅಡಾಪ್ಟ್ ಆಗಕ್ಕೆ ಡಿಲೇ ಆಗ್ತಿದ್ರೆ ಪೇಮೆಂಟ್ ಕೂಡ 30 ದಿನಗಳವರೆಗೆ ಡಿಲೇ ಆಗಬಹುದು. ಉದಾಹರಣೆಗೆ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ 50,000, ಇದರ ಆನ್ಯುವಲ್ ಇಂಟ್ರೆಸ್ಟ್ ಬಂದು 18%, ಮತ್ತೆ ತಿಂಗಳಿಗೆ ಇಂಟ್ರೆಸ್ಟ್ ಬಂದು 750 ಆಗುತ್ತೆ. ಹೀಗೆ ಟ್ರಿಪ್ಸ್ ಜಾಸ್ತಿ ಆಗ್ತಿದ್ರೆ ಅನ್ನೆಸೆಸರಿ ಕಾಸ್ಟ್ 2,000 ರಿಂದ 3,000 ಒಳಗೆ ತಿಂಗಳು ಬರಬಹುದು. ಈ ಕಾಸ್ಟ್ ಟ್ರಕ್ ಓನರ್ ಗೆ ಬೇರ್ ಮಾಡಬಹುದು. ಅದಾದ್ಮೇಲೆ ಕಸ್ಟಮರ್ ಹತ್ರ ಎಕ್ಸ್ಟ್ರಾ ಕಾಸ್ಟ್ ಚಾರ್ಜ್ ಮಾಡ್ತಾರೆ. ಡಿಜಿಟಲ್ POD ನ ಅಕ್ಸೆಪ್ಟ್ ಮಾಡಿದ್ರೆ ಈ ತರ ಎಕ್ಸ್ಟ್ರಾ ಕಾಸ್ಟ್ ನ ಸೇವ್ ಮಾಡಬಹುದು. ಕಸ್ಟಮರ್ಗೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ POD ಯಾವಾಗ ವೇರ್ ಹೌಸ್ ಅಲ್ಲಿ ಡೆಲಿವರಿ ಆಗಿದೆ ಅಂತ. ಪ್ರಾಡಕ್ಟ್ ಡ್ಯಾಮೇಜ್ ಆದ್ರೂ ಕೂಡ ರಿಯಲ್ ಟೈಮ್ ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಇ ಕಾಮರ್ಸ್ ಕಂಪನಿ ತರ ಅಮೆಜಾನ್, ಫ್ಲಿಪ್ಕಾರ್ಟ್, ಸ್ಮಾಲ್ ಅಂಡ್ ಮೀಡಿಯಂ ಶಿಪ್ಪರ್ಸ್ ಇವರು ಈ ಚೇಂಜಸ್ ನ ಅಡಾಪ್ಟ್ ಮಾಡ್ಕೋತಿದ್ದಾರೆ. ಆದ್ರೆ ದೊಡ್ಡ ಮ್ಯಾನುಫ್ಯಾಕ್ಚರರ್ಸ್ ಮಾತ್ರ ಹೆಸಿಟೇಟ್ ಮಾಡ್ತಿದ್ದಾರೆ. ಸಿಂಪಲ್ ಆಗಿ ಡಿಜಿಟಲ್ POD ಗೆ ಸ್ವಿಚ್ ಆದ್ರೆ 5% ಸೇವ್ ಮಾಡಬಹುದು. ಇದನ್ನ ಗವರ್ಮೆಂಟ್ ಕೂಡ ಲಾಜಿಸ್ಟಿಕ್ ಕಾಸ್ಟ್ ಕಡಿಮೆ ಮಾಡೋಕೆ ಟಾರ್ಗೆಟ್ ಇಟ್ಟಿದೆ. ಯಾಕೆ ಕಾಂಪ್ಲೆಕ್ಸ್ ಆಗ್ಬೇಕು, ಸಿಂಪಲ್ ಮಾಡ್ಬೋದಲ್ಲ? ನನಗನ್ಸುತ್ತೆ ದೊಡ್ಡ ಕಂಪನೀಸ್ ಅವರು ಡಿಜಿಟಲ್ POD ಗೆ ಸ್ವಿಚ್ ಮಾಡಕ್ಕೆ ಹೆಸಿಟೇಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಅವರು ಈ ಟೈಮ್ ನ ಯೂಸ್ ಮಾಡ್ಕೊಂಡು ಪೇಮೆಂಟ್ ಡಿಲೇ ಮಾಡಿ ಅವರ ಫಿನಾನ್ಸ್ ನ ಮ್ಯಾನೇಜ್ ಮಾಡಬಹುದು. ನೀವು ಲಾಜಿಸ್ಟಿಕ್ ಬಿಸ್ನೆಸ್ ನಲ್ಲಿ ಇದ್ರೆ ದಯವಿಟ್ಟು ನಿಮ್ಮ ಒಪಿನಿಯನ್ ಅನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಧನ್ಯವಾದಗಳು.